ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಕರ್ಕಟಕ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂತ ಅತ್ಯದ್ಭುತವಾದಂತಹ ವರಗಳು ಯಾವುವು, ಇವರ ಜೀವನ ಹೇಗಿರುತ್ತೆ, ಭವಿಷ್ಯದಲ್ಲಿ ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ, ಇವರ ಸ್ವಭಾವ ಎಂತದ್ದು, ಇವರು ಯಾವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಸಾಧಿಸ್ತಾರೆ, ಯಾವ ವಿಚಾರಗಳಲ್ಲಿ ಇವರು ಒಂದಷ್ಟು ಅಸಡ್ಡೆಯನ್ನ ಮಾಡ್ತಾರೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕು, ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ದೇವ್ರು, ಆಚಾರ ವಿಚಾರ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಕರ್ಕಟಕ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ 6 ವರಗಳನ್ನ ಕೊಟ್ಟಿದ್ದು, ಈ ಕರ್ಕಟಕ ರಾಶಿಯವರು ಜೀವನದಲ್ಲಿ ಹೆಚ್ಚಿನ ಸಮೃದ್ಧಿಯನ್ನ ಕಾಣ್ತಾರೆ, ಪ್ರಗತಿಯನ್ನ ಸಾಧಿಸ್ತಾರೆ ಅಂತ ಹೇಳಬಹುದು. ಇವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಭಗವಂತನ ಆಶೀರ್ವಾದ, ಅನುಗ್ರಹ, ಮಾತೆ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ಇರೋದ್ರಿಂದ ಇವರ ಜೀವನಕ್ಕೆ ಅತ್ಯುತ್ತಮ ತಿರುವು ಅನ್ನೋದು ಸಿಗ್ತಾ ಹೋಗುತ್ತೆ. ಅಲ್ಲದೆ ಈ ರಾಶಿಯವರು ಅವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಪಡೆದುಕೊಳ್ತಾರೆ. ಇನ್ನು ಈ ರಾಶಿಯವರಿಗೆ ಸ್ವಂತ ಉದ್ಯಮಿಗಳಾಗಿದ್ರೆ ಇವರ ಪರಿಶ್ರಮಕ್ಕೆ ಅತ್ಯದ್ಭುತವಾದಂತಹ ಶುಭ ಫಲಿತಾಂಶ ಬರುತ್ತೆ. ನಿವೇಶನ ಖರೀದಿಯನ್ನ ಮಾಡಬೇಕು ಅನ್ಕೊಂಡಿರ್ತಕ್ಕಂಥ ರಾಶಿಯ ಜನರಿಗೆ ನಿವೇಶನ ಖರೀದಿಯ ಯೋಗ ಇದ್ದು, ಇದರಿಂದ ಕುಟುಂಬದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುತ್ತೆ. ನೀವು ಒಂದಷ್ಟು ಹಣವನ್ನ ಕಳೆದುಕೊಳ್ತಕ್ಕಂಥ ಸಂಭವ ಎದುರಾಗುತ್ತೆ, ಅಥವಾ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಕಳೆದುಕೊಳ್ತೀರಾ. ಹೀಗಾಗಿ ನಿಮ್ಮ ಒಂದು ವಿಚಾರಗಳಲ್ಲಿ ನೀವು ಸ್ವಲ್ಪ ಗಮನವನ್ನ ಹರಿಸೋದು ತುಂಬಾನೇ ಉಪಯುಕ್ತವಾಗುತ್ತೆ. ನಿಮ್ಗೆ ಸಾಮಾಜಿಕ ಗೌರವ ಅನ್ನೋದು ಸಿಗ್ತಾ ಹೋಗುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಿದ್ರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನ ಅನುಭವಿಸ್ಬೇಕಾಗತ್ತೆ. ಕೌಟುಂಬಿಕ ಕಲಹಗಳು ನಿವಾರಣೆಯಾಗತ್ತೆ. ಶಿಕ್ಷಕ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಈ ಸಂದರ್ಭ ಶುಭ ಸಂದರ್ಭವಾಗಿತ್ತು. ವಾಣಿಜ್ಯ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಓದಿನ ಕಡೆ ಗಮನವನ್ನ ಹರಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತಾರೆ. ದೂರದ ಊರುಗಳಿಂದ ನೆಂಟರ ಆಗಮನವಾಗೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ. ಪ್ರವೇಶ ಪರೀಕ್ಷೆಯಲ್ಲಿ ಈ ರಾಶಿಯ ವಿದ್ಯಾರ್ಥಿಗಳು ಸಫಲತೆಯನ್ನ ಕಾಣ್ತಾರೆ. ಆಸ್ತಿ ವಿವಾದ ನ್ಯಾಯಾಲಯದ ಮೆಟ್ಟಿಲೇರಿದ್ರೆ ಈ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ನಿಮ್ಮ ಪರವಾಗಿ ಜಯ ಸಿಗುತ್ತೆ. ವಿದೇಶಿ ಪ್ರವಾಸ ಮಾಡಬೇಕು ಅನ್ನೋ ನಿಮ್ಮ ಆಸೆ ಈ ಸಂದರ್ಭದಲ್ಲಿ ನನಸಾಗತ್ತೆ. ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆ ಇದ್ದು ನೀವು ಈ ಸಂದರ್ಭದಲ್ಲಿ ಯೋಚಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ಅತ್ಯುತ್ತಮವಾಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಇನ್ನೇನಾದ್ರೂ ಒಂದಷ್ಟು ವಿಚಾರಗಳ ಬಗ್ಗೆ ತೊಂದರೆ ಆಗ್ತಿದ್ರೆ ಆ ತೊಂದರೆಗಳೆಲ್ಲವೂ ಕೂಡ ನಿವಾರಣೆಯಾಗಿ ಸಿರಿವಂತರಾಗುವ ಯೋಗ ಇದೆ. ಈ ರಾಶಿಯವರು ಅಪಾರ ಸಿರಿ ಸಂಪತ್ತಿನ ಮಳೆಯನ್ನೇ ಇವರ ಜೀವನದಲ್ಲಿ ಕಾಣ್ತಾರೆ. ಪ್ರತಿ ಕೆಲಸದಲ್ಲೂ ಕೂಡ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ. ಇದು ಇವರ ಜೀವನದಲ್ಲಿ ಹೊಸ ಪರಿಣಾಮವನ್ನ ಬೀರುತ್ತೆ. ಹೊಸ ವ್ಯವಹಾರಗಳನ್ನ ಪ್ರಾರಂಭಿಸಬೇಕು ಅನ್ಕೊಂಡಿರೋರಿಗೆ ಗಮನಾರ್ಹ ಲಾಭಗಳು ಸಿಗ್ತಾ ಹೋಗುತ್ತೆ. ಆಸ್ತಿಯ ವಿಷಯದಲ್ಲಿ ನೀವು ಉತ್ತಮ ಲಾಭವನ್ನ ಗಳಿಸ್ತೀರಾ. ಜೀವನದಲ್ಲಿ ಸಂತಸವನ್ನ ಕಂಡುಕೊಳ್ಳೋದಲ್ಲದೆ ಅಪಾರ ಪ್ರಮಾಣದ ಶಾಂತಿಯನ್ನ ಕೂಡ ಈ ಸಂದರ್ಭದಲ್ಲಿ ಕಾಣ್ತೀರಾ. ಕೆಲಸ ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಈ ಸಂದರ್ಭ ವಿಶೇಷವಾಗಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯಲು ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರು ಅನುಕೂಲಕರ ಫಲಿತಾಂಶಗಳನ್ನ ಪಡೆದುಕೊಳ್ತಾರೆ. ಇದರಿಂದ ಮಾನಸಿಕವಾಗಿಯೂ ಕೂಡ ಹಲವಾರು ಪ್ರಯೋಜನಗಳನ್ನ ಪಡೆದುಕೊಳ್ತೀರಾ. ಸಮಾಜದಲ್ಲಿ ನಿಮ್ಮ ಗೌರವದ ಜೊತೆಗೆ ಖ್ಯಾತಿ ಮತ್ತೆ ಪ್ರತಿಷ್ಠೆ ಕೂಡ ಹೆಚ್ಚಾಗತ್ತೆ ಅಂತ ಹೇಳಬಹುದು. ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನ ಅನುಭವಿಸ್ತೀರಾ. ಈ ರಾಶಿಯ ಜನರಿಗೆ ಹೊಸ ವ್ಯವಹಾರಗಳನ್ನ ಪ್ರಾರಂಭ ಮಾಡೋದ್ರಿಂದಲೂ ಕೂಡ ಒಳ್ಳೆಯ ಸುದ್ದಿಗಳು ಕೇಳುತ್ತೆ. ವಿಶೇಷವಾಗಿ ಮಕ್ಕಳಿಂದ ಮಾನಸಿಕ ಶಾಂತಿ ಹೆಚ್ಚಾಗೋದಲ್ಲದೆ ಒತ್ತಡದಿಂದ ಮುಕ್ತರಾಗಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಆಸ್ತಿ ವಿಷಯದಲ್ಲಿ ಗಮನಾರ್ಹ ಲಾಭ ಗಳಿಸುವ ಸಾಧ್ಯತೆ ಇದ್ದು, ವಿಶೇಷವಾಗಿ ನೀವು ಸಮಾಜದಲ್ಲಿ ಒಂದಷ್ಟು ಆದಾಯವನ್ನ ಅಗಾಧವಾಗಿ ಹೆಚ್ಚಿಸ್ಕೊಳ್ತೀರಾ. ಅತಿಯಾದ ಖರ್ಚುಗಳನ್ನ ಕಡಿತಗೊಳಿಸಿ ಉಳಿತಾಯದತ್ತ ಸಾಕ್ತೀರಾ. ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲಿ ನಿವಾರಣೆಯಾಗತ್ತೆ ಅಂತ ಹೇಳಬಹುದು. ಇನ್ನು ಮಕ್ಕಳಿಲ್ಲ ಅಂತಕ್ಕಂಥ ದಂಪತಿಗಳು ಒಂದಷ್ಟು ಯಾಗ, ಯಜ್ಞ, ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಿಂದಲೂ ಕೂಡ ನಿಮ್ಗೆ ಮಕ್ಕಳಾಗುವ ಯೋಗ ಇದೆ. ಕುಬೇರ ನಿಧಿಯ ನಿಮ್ಗೆ ಉಕ್ಕಿ ಬರುತ್ತೆ ಅಂತ ಹೇಳಬಹುದು. ಮುಟ್ಟಿದ್ರೆ ಮಣ್ಣು ಕೂಡ ಹೊನ್ನಾಗುವ ದೆಸೆ ನಿಮ್ಗೆ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ, ನಾವೇನ್ ಮಾಡೋದಪ್ಪ, ಉತ್ತಮ ವಧುವರರ ಅನ್ವೇಷಣೆಯಲ್ಲಿ ನಾವು ತೊಡಗ್ತಾ ಇದ್ದೀವಿ, ಆದ್ರೂ ಕೂಡ ನಮ್ಗೆ ಸರಿಯಾದ ವಧುವರರು ಸಿಗ್ತಾ ಇಲ್ಲ ಅಂತ ಅನ್ಕಂತವರಿಗೆ ಈ ಸಂದರ್ಭದಲ್ಲಿ ಉತ್ತಮ ವಧುವರರ ಅನ್ವೇಷಣೆಯಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ. ನಿಮ್ಮ ಒಂದು ಟೇಸ್ಟ್ಗೆ ತಕ್ಕಂತೆ ನೀವು
ಸತಿಪತಿಗಳಾಗ್ತೀರಾ ಅಂತ ಹೇಳಬಹುದು. ಅತ್ಯುತ್ತಮ ಫಲಿತಾಂಶಗಳನ್ನ ನೀವು ಈ ಸಂದರ್ಭದಲ್ಲಿ ಪಡ್ಕೊಳ್ತಾ ಹೋಗ್ತೀರಾ. ನೀವು ಮಾಡ್ತಕ್ಕಂತ ಹೂಡಿಕೆ ಭವಿಷ್ಯದಲ್ಲಿ ಲಾಭವನ್ನ ತಂದ್ಕೊಡುತ್ತೆ. ಜೊತೆಗೆ ನೀವು ಮಣ್ಣನ್ನು ಮುಟ್ಟಿದ್ರೂ ಕೂಡ ಹೊನ್ನಾಗತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ರಾಶಿಯ ಜನರು ಈ ಸಂದರ್ಭದಲ್ಲಿ ಶುಭ ಸುದ್ದಿಯನ್ನ ಕೇಳ್ತಾರೆ. ಅಲ್ಲದೆ ನೀವು ಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರಿಂದ ಕೂಡ ಮತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇನ್ನು ನೀವು ಕಂಡಂತಹ ಕನಸುಗಳು ಈ ಸಂದರ್ಭದಲ್ಲಿ ಒಳ್ಳೆಯ ಫಲವನ್ನ ತಂದುಕೊಡುತ್ತೆ. ಅಲ್ಲದೆ ನೀವು ಮಾಡ್ತಕ್ಕಂತ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಮಕ್ಕಳ ಒಂದು ಬೆಂಬಲ ಸಿಗುತ್ತೆ. ಮಕ್ಕಳು ಕೂಡ ಯಾವಾಗ್ಲೂ ನಿಮ್ಮ ಕೈ ಹಿಡಿಯಲು ಮುಂದಾಗಿರ್ತಾರೆ ಅಂತ ಹೇಳಬಹುದು. ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಆತ್ರ ಮಾಡಕ್ ಹೋಗ್ಬೇಡಿ. ನಿಮ್ಮ ದಿನ ಭವಿಷ್ಯ ಇದೆಯಲ್ಲ ಅದು ಬಹಳಷ್ಟು ಒಳ್ಳೆಯ ಉತ್ತಮ ರಿಸಲ್ಟ್ ಅನ್ನ ತಂದ್ಕೊಡುತ್ತೆ ಅಂತ ಹೇಳಬಹುದು. ಉತ್ತಮ ಫಲಾಫಲಗಳನ್ನ ನೀವು ಕಾಣ್ತೀರಾ. ನಿಮ್ಗೆ ಒಂದು ಕೆಲಸ ತುಂಬಾ ಇಷ್ಟವಾಗುತ್ತೆ, ಆದ್ರೆ ಅದು ಒಳ್ಳೆಯ ಫಲಿತಾಂಶಗಳನ್ನ ನೀಡ್ತದ್ಯೋ ಅಥವಾ ಗೌರವವನ್ನ ನೀಡ್ತದ್ಯೋ ಅನ್ನೋ ಆಲೋಚನೆ ನಿಮ್ಮ ಮನಸ್ಸಿಗೆ ಬಂದ್ರೂ ಕೂಡ ನೀವು ಉತ್ತಮ ರೀತಿಯಲ್ಲಿ ಆ ಕೆಲಸವನ್ನ ಆರಂಭ ಮಾಡಿದ್ರೆ, ಆ ಕೆಲಸವನ್ನ ಅಷ್ಟೇ ಉತ್ತಮ ರೀತಿಯಲ್ಲಿ ಮುಗಿಸಿದ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ. ಹೂಡಿಕೆ ಮಾಡುವ ಮೊದಲು ನೀವು ಯೋಚಿಸಿ ವೃತ್ತಿಪರರ ಸಲಹೆಯನ್ನ ಪಡ್ಕೊಂಡು ಆ ನಂತರ ಹೂಡಿಕೆಯನ್ನ ಮಾಡ್ಬೇಕಾಗತ್ತೆ. ನೀವು ಗೆಲುವು ಮತ್ತು ಪ್ರಗತಿಯ ಬಯಕೆಗಳನ್ನ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ನಿಮ್ಮ ಬಯಕೆ ಅನ್ನೋದು ಈಡೇರುತ್ತೆ. ನೀವು ನಿಮ್ಮ ಮನಸ್ಸು ಮತ್ತು ದೇಹವನ್ನ ಹಿತಕರವಾಗಿರ್ತಕ್ಕಂಥ ವ್ಯಾಯಾಮವನ್ನ ಮಾಡೋದ್ರಿಂದಲೂ ಕೂಡ ನಿಮ್ಗೆ ಆರೋಗ್ಯಕರ ಲಾಭವನ್ನ ಪಡ್ಕೊಳ್ತೀರಾ. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ. ವೈಯಕ್ತಿಕ ಮಹತ್ವಾಕಾಂಕ್ಷೆಗಳಲ್ಲಿ ನೀವು ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದ್ರಿಂದ ಶಿಸ್ತು, ಕೆಲಸದ ನೀತಿ, ಅಸಾಧಾರಣ ಬದಲಾವಣೆ ಎಲ್ಲವನ್ನ ತರುವ ಸಾಮರ್ಥ್ಯವನ್ನ ಹೊಂದುತ್ತೀರಾ. ನಿಮ್ಮನ್ನೇ ನೀವು ಪ್ರಶ್ನೆಗಳನ್ನ ಮಾಡಿಕೊಂಡು ನಿಮ್ಮಲ್ಲಿರ್ತಕ್ಕಂಥ ಒಂದಷ್ಟು ದೋಷಗಳನ್ನ ನಿವಾರಣೆ ಮಾಡ್ಕೊಳ್ತೀರಾ. ಯಾವ ರೀತಿಯಲ್ಲಿ ಬದಲಾವಣೆಯನ್ನ ತೆಗೆದುಕೊಳ್ಬೇಕು ಜೀವನದಲ್ಲಿ ಅನ್ನೋದನ್ನ ನೀವು ತೆಗೆದುಕೊಂಡು ನಿಮ್ಮ ಜೀವನವನ್ನ ಸುಧಾರಿಸ್ಕೊಳ್ತೀರಾ. ಬೌದ್ಧಿಕ ಅಗತ್ಯಗಳಿಗೆ ಸರಿಹೊಂದುವ ಉದ್ಯೋಗವನ್ನ ನೀವು ಹುಡುಕಲು ಇದು ಸೂಕ್ತ ಸಮಯವಾಗಿದ್ದು, ವೈಯಕ್ತಿಕ ಮತ್ತು ತಂಡದ ಹಿತಾಸಕ್ತಿಗಳ ನಡುವೆ ಸಂಘರ್ಷ ಉಂಟಾಗದಂತೆ ನೀವು ನೋಡ್ಕೊಳ್ಳೋದು ಬಹಳ ಉತ್ತಮವಾಗ್ತಾ ಹೋಗುತ್ತೆ. ನಿಮ್ಮ ಗುರಿಗಳನ್ನ ಸಾಧಿಸಲು ಪ್ರಯತ್ನಗಳನ್ನ ಮಾಡುವ ಮೂಲಕ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರವನ್ನ ಕಂಡುಕೊಳ್ತೀರಾ. ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ಅನ್ನೋದು ಇರ್ತಾ ಹೋಗುತ್ತೆ. ನೀವು ಬದಲಾವಣೆಗಳ ಮೇಲೆ ಗಮನವನ್ನ ಹರಿಸ್ತೀರಾ. ವೃತ್ತಿಪರ, ಸಾಮಾಜಿಕ ಮತ್ತು ಶೈಕ್ಷಣಿಕ ಜೀವನದಲ್ಲಿ ವಿಭಿನ್ನವಾದದನ್ನ ಪ್ರಯತ್ನಿಸೋದ್ರಿಂದ ಈ ಹಂತದಲ್ಲಿ ನಿಮ್ಗೆ ಅದು ಉತ್ತಮ ಫಲಿತಾಂಶವನ್ನ ತಂದ್ಕೊಡುತ್ತೆ. ಹೊಸ ವಿಷಯಗಳನ್ನ ಕಲಿಯಲು, ಅದರಿಂದ ಮುಕ್ತರಾಗಲು ಈಗ ಒಳ್ಳೆಯ ಸಮಯವಾಗಿದೆ. ನಿಮ್ಮ ಪ್ರೇಮ ಜೀವನವು ಅದ್ಭುತವಾಗಿರುತ್ತೆ. ಹೊಸ ಜನರನ್ನ ಭೇಟಿ ಆಗ್ತೀರಾ. ಮತ್ತೊಂದೆಡೆ ನೀವು ಸಾಧ್ಯವಾದಷ್ಟು ಸ್ವತಂತ್ರವಾಗಿರ್ಬೇಕು, ಸಿರಿವಂತರಾಗಿರ್ಬೇಕು ಅನ್ನೋ ನಿಮ್ಮ ಒಂದು ಬಯಕೆ ಏನಿದೆಯಲ್ಲ, ನಿಮ್ಮ ಕನಸು ಏನಿದೆಯಲ್ಲ, ಆ ಕನಸಿಗೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗುತ್ತೆ. ಈ ಸಮಯದಲ್ಲಿ ನೀವು ಆತ್ಮಸಾಕ್ಷಿಗೆ ಮೋಸ ಮಾಡಿಕೊಳ್ಳದೆ ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸಿದ್ದೆ ಆದಲ್ಲಿ ಭವಿಷ್ಯಕ್ಕೆ ಒಂದಷ್ಟು ಉಳಿತಾಯವನ್ನ ಮಾಡಬಹುದಾಗಿದೆ. ದೊಡ್ಡ ದೊಡ್ಡ ಕನಸುಗಳು ನನಸಾಗುತ್ತೆ. ನಿಮ್ಮ ಗೊಂದಲ ನಿವಾರಣೆಯಾಗಿ ಈ ಸಂದರ್ಭದಲ್ಲಿ ನೀವು ರಾಜವೈಭೋಗದ ಜೀವನವನ್ನ ಕೂಡ ಕಾಣ್ತೀರಾ. ಶುಭ ಗಳಿಗೆ ಈ ಸಂದರ್ಭದಲ್ಲಿ ನಿಮ್ಗೆ ಎದುರಾಗಿದೆ. ಆತ್ಮವಿಶ್ವಾಸದಿಂದ ಆರ್ಥಿಕ ಜೀವನದಲ್ಲಿ ಗೊಂದಲ ಉಂಟಾದ್ರೂ ಕೂಡ ಅದನ್ನ ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿರುತ್ತೆ. ಇದಿಷ್ಟು ಕರ್ಕಟಕ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು, ಇವರ ಜೀವನದಲ್ಲಿ ಇಷ್ಟೆಲ್ಲ ಲಾಭಗಳನ್ನ ಇವರು ಪಡೆದುಕೊಳ್ತಾರೆ. ಧನ್ಯವಾದ.